ಗ್ರಾಮದ ಸಮಸ್ಯೆ ಹೇಳಿದವನ ಬೆನ್ನು ಕಚ್ಚಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಬಳಿಕ ಮನಬಂದಂತೆ ಚಪ್ಪಲಿಯಿಂದ ಹೊಡೆದು ಹಲ್ಲೆಗೈದ ಆರೋಪ. ಸಿಂದೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆತನ ಸಂಬಂಧಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ಆರೋಪ ಈಗ ಬಯಲಾಗಿದೆ. ಬೆಳಗಾವಿಯ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿಂದೋಗಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಪಿಡಿಒಗೆ ಗ್ರಾಮದ ಸಮಸ್ಯೆ ಹೇಳಿದ ವ್ಯಕ್ತಿಯ ಬೆನ್ನು ಕಚ್ಚಿ ಹಲ್ಲೆಯನ್ನ ನಡೆಸಲಾಗಿದೆ. ಸಿಂದೋಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದುರ್ಗಪ್ಪ ಟೋಪೋಜಿನಿಂದ ಈ ಒಂದು ಕೃತ್ಯವನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದ್ದು, ಗ್ರಾಮದ ಹನುಮಂತ ಕರಿಕಟ್ಟಿ 30 ವರ್ಷ ಎಂಬಾತನ ಬೆನ್ನು ಕಚ್ಚಿ ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ. ಶಾಲೆ ಪಕ್ಕದಲ್ಲಿರೋ ರಸ್ತೆ ಮೇಲೆ ನಿಲ್ಲುವ ಚರಂಡಿ ನೀರಿನ ಸಮಸ್ಯೆಯ ಬಗ್ಗೆ ಪಿಡಿಒ ಗಮನಕ್ಕೆ ತಂದಿದ್ದಂತಹ ಹನುಮಂತ ರಸ್ತೆ ಮೇಲೆ ನಿಂತ ಚರಂಡಿ ನೀರಿನಲ್ಲೇ ಶಾಲೆ, ಅಂಗನವಾಡಿ ಮಕ್ಕಳು, ಸಾರ್ವಜನಿಕರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ದುರಸ್ತಿ ಮಾಡುವಂತೆ ಪಿಡಿಒಗೆ ಮನವಿ ಮಾಡಿದ್ದಂತಹ ಹನುಮಂತ ಇದೇ ವೇಳೆ ಏಕಾಏಕಿ ಚಪ್ಪಲಿಯಿಂದ ಹಲ್ಲೆಗೈದು ಬೆನ್ನು ಕಚ್ಚಿದ್ದಾರೆ ಎಂದು ಹನುಮಂತ ಅವರು ಆರೋಪವನ್ನ ಮಾಡಿದ್ದಾರೆ. ಪಿಡಿಒ ಮುಂದೆಯೇ ಅಧ್ಯಕ್ಷ ಸೇರಿ ಆತನ ಸಂಬಂಧಿಗಳು ಹಲ್ಲೆ ಮಾಡಿದ್ದಾರೆ. ಬಳಿಕ ಮನೆಗೆ ನುಗ್ಗಿ ತಾಯಿ, ನಮ್ಮ ಅಜ್ಜಿಯ ಮೇಲೆ ಬಡಿಗಿ ಸಲಕೆಯಿಂದ ಹೊಡೆದಿದ್ದಾರೆ. ನಮ್ಮ ತಾಯಿಯ ತಾಳಿಯನ್ನು ಕಿತ್ತೊಗೆದಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದೆ. ಅದೇ ಹಳೆಯ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹನುಮಂತ ಆರೋಪವನ್ನ ಮಾಡುತ್ತಿದ್ದಾನೆ. ಸದ್ಯ ಗಾಯಗೊಂಡ ಹನುಮಂತ ವೃದ್ಧೆಗೆ ಸವದತ್ತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಾನು ಹನುಮಂತ ಯಲ್ಲಪ್ಪ ಕರಿಕಟ್ಟಿ. ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಊರಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ನೋಡುತ್ತಾ ಬಂದಾಗ ಸಿಂದೋಗಿ ಗ್ರಾಮ ಶಾಲೆಯಲ್ಲಿ ಪಕ್ಕದಲ್ಲಿ ನೀರು ನಿಂತಿರೋದು, ರಸ್ತೆಯಲ್ಲಿ ನೀರು ನಿಂತಿರೋದ್ರಿಂದ ಅದನ್ನು ಪಿಡಿಒ ಅವರಿಗೆ ಹೇಳಿ ಈಗ ಅಭಿವೃದ್ಧಿಗೆ ಇದು ಮಾಡಂತ ಹೇಳಿದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲೇ ಇದ್ದರು. ಅವರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ಚಪ್ಪಲಿಂದ ಹೊಡೆದರು ಕೇಳಿದ್ದಕ್ಕಾಗಿ. ಮತ್ತು ಅವರ ಕುಟುಂಬಸ್ಥರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಡಿ ಟೋಪೋಜಿ ಹಾಗೂ ಅವರ ಸಹೋದರನಾದ ಗುತ್ತಿಗೆದಾರ ಮಂಜುನಾಥ್ ಬೇರೆ ಹಾಗೂ ಮಂಜುನಾಥ್ ರಾಜು ಬೇರೆ ಹಾಗೂ ಮಾಳಪ್ಪ ಎಕ್ಕೇರಿ ಹಾಗೂ ರುಕ್ಮವ್ವ ಎಕ್ಕೇರಿ, ಬಾಳಪ್ಪ ಮುತ್ತು ಟೋಪೋಜಿ ಅವರು ಕೂಡ ಹಲ್ಲೆ ಮಾಡಿರ್ತಾರೆ. ಮತ್ತು ನನ್ನ ಎಲ್ಲ ಮುಗಿದ ಮೇಲೆ ಮನೆ ಕಳಿಸಿದಾಗ ನಮ್ಮ ಮನೆ ಹತ್ತಿರ ಬಂದು ಕೊಡ್ಲಿ ಮತ್ತು ಕುಡುಗಲುಗಳನ್ನು ತೆಗೆದುಕೊಂಡು ಬಂದು ಶಲಿಕೆಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿರ್ತಾರೆ. ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ತಮ್ಮ SP ಸಾಹೇಬರಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಗೃಹ ಮಂತ್ರಿಯಲ್ಲರೂ ಕೇಳಿಕೊಳ್ಳುತ್ತೇನೆ. ಈ ಬಡವರ ಮೇಲೆ ಈ ಥರ ಹಲ್ಲೆಗಳು ಭಾಳ ಆಗ್ತಿರುತ್ತವೆ. ಅದಕ್ಕಾಗಿ ನಮ್ಮ ಮೇಲೆ ಬಡವರಿಗೆ ರಕ್ಷಣೆ ಕೊಡಲಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಹಲ್ಲೆಗಳು ನಡೀತಿರುವುದು ಅಮಾನವೀಯ ದೃಷ್ಟಿಯಾಗಿರುತ್ತವೆ. ಆದ ಕಾರಣ ನಮಗೆ ರಕ್ಷಣೆ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.